ಮಹರ್ಷಿ ದಯಾನಂದ ಸರಸ್ವತಿ ಅವ್ರು ಕೊಟ್ಟರು. ನಮ್ಮ ಹಿಂದೂ ಸಮಾಜ ಸಲಿಂದು, ನಮ್ಮ ಸನಾತನ ಧರ್ಮದ ಸಲಿಂದು 200 ವರ್ಷಕ್ಕಿಂತ ಮೇಲೆ ಹಿಂದಕ್ಕೆ ಏನಿದು ಸಂಸ್ಥಾ ಏನು ಉದ್ಘಾಟನೆ ಮಾಡಿದ್ರು ನೋಡ್ರಿ, ಇದು ಬಹಳ ದೊಡ್ಡ ಚೀಜ್ ಅದ. ಎಲ್ಲವನ್ನು ನಮ್ಮ ಸಂಸ್ಕಾರ ಹೆಂಗಿರ್ಬೇಕು, ನಮ್ಮ ಸಂಸ್ಕೃತಿ ಹೆಂಗಿರ್ಬೇಕು, ನಮ್ಮ ಹಿಂದೂ ಮಂದಿದಾಗ ನಮ್ಮ ಮಾತೆಯರು ಹೆಂಗಿರ್ಬೇಕು, ಯಾವ ಥರ ಇರ್ಬೇಕು ಅಂಬೋದ್ರ ಬಗ್ಗೆದಾಗ ಪೂರ್ಣವಾಗಿ ವಿವರಣವಾಗಿ ಹೇಳ್ಕೊತ ಬಂದರು. ನಿಜಾಮನ ಆಳ್ವಿಕೆ ಇದ್ದಾಗ ಇಲ್ಲಿದ್ದಿನ ಹಳೆಯವ್ರು ಹಿಂದಕಿನ ಹಿರುಗಳು ಹೇಳ್ತಾರೆ, ಏನೇನೋ ವಿಚಿತ್ರ ಮಾಡಿ ನಮ್ಮ ಮಾತೆಯರಿಗೆ ಹೆಣ್ಮಕ್ಳಿಗೆಲ್ಲ ಏನೇನೋ ಘಟನೆಗಳಾಗಿವ ಅಂತ ಹೇಳ್ತಾರೆ. ಅದು ಎಲ್ಲ ನಿರ್ಮೂಲನೆ ಮಾಡಿ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಸ್ಥಾಪನೆ ಮಾಡ್ಬೇಕಾದ್ರೆ ಎಷ್ಟು ಸಾಧು ಸಂತರು ಹಿರುಗಳು ಇಲ್ಲಿ ಮನೆ ಕೇಳಿ ಹಿಡ್ಕೊಂಡು ನಮ್ಮ ನಿಂಗಪ್ಪ ಮಾಸ್ಟರ್ ಸಾಬರ್ದು ಹೇಳ್ತಾರೆ, ಆರ್ಯ ಸಮಾಜ ಇದ್ದರು ಅವರೆಲ್ಲ ಆ ಟೈಮಿನಾಗ ಭಾಳ ದೊಡ್ಡ ಬಲಿದಾನ ಕೊಟ್ಟಾಗ ನಾವು ಮತ್ತೆ ಇಲ್ಲೇನಪ್ಪ ಅಂದ್ರೆ ಒಂದು ಕೂಡ್ಲಕ್ಕೆ ಇದಾಗ. ಕಾರಣ ಏನು? ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮ ಜನ ಬಿಟ್ಟಿಲ್ಲ. ನಾವಿದಕ್ಕೆ ಅಳವಡಿಸ್ಕೊಂಡು ಹೋದರೆ ಮುಂದೆ ನಾವು ಬಾಳ್ತೇವೆ, ಬೆಳಿತೇವೆ. ಈಗ ಇರ್ತಕ್ಕಂಥ ಮಕ್ಕಳಿಗೆ ನಾವು ಜೀನ್ಸ್ ಪ್ಯಾಂಟ್ ಉಟ್ಕೋರಿ, ಟೀ ಶರ್ಟ್ ಉಟ್ಕೋರಿ, ನೀವು ಚಲೋ ಇಂಗ್ಲೀಷ್ ಮಾತಾಡ್ರಿ ಅಂದೇವು ಅಂತ ಹೇಳಿರಿ, ಅವ್ರು ಪೂರಾ ಅಂಗ್ರೇಜಿ ಆಗಿ ಹೋಯ್ತಾರೆ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಸಭ್ಯತಾ ನಮ್ದು ಏನದ ನೋಡ್ರಿ, ಅದಕ್ಕೆ ನಾವು ಹೇಳೋದು ಕಲಿಬೇಕು. ಈಗ ಅವ್ರಿಗೆ ನಾವು ಏನು ಕೊಡ್ತೇವೋ ಅದು ತಗೋತಾರ. ತಪ್ಪು ಅವ್ರದ್ದು ಏನೂ ಇಲ್ಲ. ನಾವೇನು ಕೊಡ್ತೇವೋ, ನಾವೇನು ಮಾಡ್ತೇವೋ ಅದ್ರ ಮೇಲೆ ಅವ್ರು ನಡೀತಾರೆ. ಮಕ್ಕಳಿಗೆ ನಾವೆಲ್ಲ ಗಲತ್ ಚೀಜಿನ ಕಡೆ ನೂಕ್ಲತ್ತಿದ್ದೆವು, ಗಲತ್ ಇದ್ರಾಗ ನಡೆದಾರ, ಅವ್ರು ಚಲೋ ಆಗಲಿ ಮುಂದೆ ಬಂದಂದ್ಮೇಲೆ ಅವ್ರು ಹೆಂಗೆ ಒಳ್ಳೇದೈತಾರೆ ಹೇಳ್ರಿ. ಈಗಿನ ಹಿಡಿದ್ರೆ ಬುಡದಾಗೆ ಏನಪ್ಪ ಅಂದ್ರೆ ಸಸಿ ಇದ್ದಾಗ ಅವ್ರಿಗೆ ನಾವು ಒಳ್ಳೆ ಚೀಜ್ ಕೊಟ್ಟೇವಂದ್ರೆ ಅವ್ರು ಮುಂದೆ ಬಂದು ಅವ್ರಿಗೆ ಯಾರು ಹೇಳೋದು ಜರೂರಿ ಇಲ್ಲ, ಅವ್ರು ಆಟೋಮೆಟಿಕ್ಲಿ ಒಳ್ಳೆ ಹಾದಿದಾಗೆ ಹೋಗ್ತಾರೆ. ಅದಕ್ಕೆ ಮಕ್ಕಳಿಗೆ ಏನಪ್ಪ ಅಂದ್ರೆ ನಮಗೆ ಈಟ್ಯಾಕ ತಕ್ಲೀಫ್ ಆಗಲ್ಲ, ಅವ್ರಿಗೇನಪ್ಪ ಅಂದ್ರೆ ಒಳ್ಳೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕೊಡೋದನ್ನು ಕಲಿಬೇಕು. ಅದಕ್ಕೆ ನಾವು 3 ಮಾತೆಯರಿಗೆ ಪೂಜೆ ಮಾಡ್ತೇವೆ, ತ್ರಿಶಕ್ತಿ ಅಂತ ಹೇಳಿದೆವು. ಯಾವ್ದ್ಯಾವ್ದು ಹೇಳ್ರಿ? ಒಂದು ನಮ್ಮ ಸ್ವಮಾತಾ ಹೇಳ್ರಿ ಎಲ್ಲರೂ, ಒಂದು ಸ್ವಮಾತಾ, ಅದು ನಮಗೆ ಜನ್ಮ ಕೊಟ್ಟಿರ್ತಾರೆ.